ಟ್ರೇಲರಲ್ಲಿ ನೋಡಿದ ಹಾಗೆ ಪ್ರಿಯಾ ಕಾಣಿಸ್ಲಿಲ್ಲ ಅಂತಂದರೆ ವಿಷ್ಣು ಮಾನಸಿಕ ಸ್ಥಿತಿ ಹಾಳಾಗುತ್ತೆ ಅಂತ ಇದೆ. ಇವತ್ತು ಲವ್ ಬ್ರೇಕಪ್ ಆಯಿತು ಅಥವಾ ಹುಡುಗಿ ಬಿಟ್ಟೋದ್ಲು, ಮದುವೆ ಕ್ಯಾನ್ಸಲ್ ಆಯಿತು ಅಂತ ಸಾಕಷ್ಟು ಆತ್ಮಹತ್ಯೆಗಳು ಕೂಡ ಪ್ರತಿನಿತ್ಯ ಆಗ್ತಿದೆ. ಈ ಥರದ ಕಥೆಗಳಿಂದ ಏನಾದ್ರು ಒಂಚೂರು ಪ್ರೇರೇಪಣೆ ಇದೆಯಾ ಸಿನಿಮಾದಲ್ಲಿ ಅಂತ? ಕತೆ ಅಂದರೆ ಇದು ನೈಜ ಘಟನೆ ತೊಗೊಂಡಿದ್ದೇನೋ ರೆಡಿ ಮಾಡಿರೋದು. ಸೊ ಅದು ನಾನು ಚೇಂಜಸ್ ಮಾಡೋಕ್ಕಲ್ಲ, ಅದನ್ನು ಏನಿದೆಯೋ ರಿಯಲಾಗಿ ಅದು ಮಾಡಬೇಕು. ಬಟ್ ಒಂದು ಡೈಲಾಗ್ ಇದೆಯಲ್ಲ, ಪ್ರೀತಿ ಮಾಡು ಸಡನ್ನಾಗಿ ದೂರ ಆದರೆ ಹುಚ್ಚೇನು ಪ್ರಾಣನೇ ಹೊರಟೋಗುತ್ತೆ ಅಂತ. ಸೊ ಈ ಡೈಲಾಗಲ್ಲೇ ತುಂಬ ಅರ್ಥಗಳಿದೆ. ಅಂದರೆ ನಾನು ಯಾವಾಗಲೂ ಹೇಳಿದೇನು ಅಂತ ಹೇಳಿದ್ರೆ, ಇವತ್ತಿನ ದಿವಸಕ್ಕೆ ನಮ್ಮೆಲ್ಲರಿಗೂ ಫೋನಲ್ಲಿ ಯಾರು ಬೇಕೋ ಟಚ್ ಮಾಡೋದು, ಯಾರನ್ನ ಬೇಕೋ ರೀಚ್ ಮಾಡೋದು. ಇವತ್ತು ಯಾವ ಹುಡುಗಿ ಯಾವ ಹುಡುಗರು ಮಾತಾಡೋದು, ಯಾವ ಹುಡುಗ ಹತ್ರ ಯಾವ ಹುಡುಗಿಯರು ಮಾತಾಡೋದು. ಇಟ್ ಈಸ್ ವೆರಿ ಈಸಿ ಟು ಟಾಕ್ ಟು ಪೀಪಲ್. ಈಸಿಯಾಗಿ ಕನೆಕ್ಟ್ ಆಗೋದು, ಈಸಿಯಾಗಿ ಮಾತಾಡೋದು, ಈಸಿಯಾಗಿ ಡೇಟ್ ಮಾಡೋದು. ಸ್ಪೀಡ್ ಡೇಟಿಂಗ್ ಅಂತಾರೋ, ಕ್ವಿಕ್ ಡೇಟಿಂಗ್ ಅಂತಾರೋ, ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಂತಾರೋ ಏನಂತಾರೋ ಗೊತ್ತಿಲ್ಲ. ಬಟ್ ಸಂಬಂಧಗಳು ಉಳಿತಲ್ಲ. ನೀವು ಇಲ್ಲಿರೋ US ಅವನಿಗೆ ಇಲ್ಲಿಂದ USA, ಅಂಟಾರ್ಟಿಕಾ, ಅಮೇರಿಕಾ ಎಲ್ಲರೂ ಕಾಂಟ್ಯಾಕ್ಟ್ ಮಾಡೋದು. ಬಟ್ ಎಷ್ಟು ಗಟ್ಟಿ ಇದೆ ಸಂಬಂಧಗಳು ಇವತ್ತಿಗೆ. ಅಂದರೆ ಡೇಟಿಂಗ್ ಆಗುತ್ತೆ, ಆಮೇಲೆ ಚಾಟಿಂಗ್ ಆಗುತ್ತೆ, ಸಡನ್ನಾಗಿ ಬ್ರೇಕಪ್ ಅಂತಾರೆ, ಸೆಟ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮೀರಿ ಒಂದು ಸೀರಿಯಸ್ ಲೆವೆಲ್ಲಿ ಯಾವತ್ತೂ ಹುಡುಗ ನೀವು ಕೇಳಿದ ಕ್ವಶನ್ ಆತ್ಮಹತ್ಯೆ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳಿರಲ್ಲ. ಇಂಥ ಮನುಷ್ಯರು ದಡ್ರಲ್ಲ, ಯಾರೋ ಮಾಡ್ಕೊಳ್ಳೋದ್ರಲ್ಲಿ ಯಾರೋ ಮಾಡೋದು. ನಾನು ಸಪೋರ್ಟ್ ಮಾಡ್ತಾಯಿಲ್ಲ. ಬಟ್ ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಎಷ್ಟು ಇನ್ನೋಸೆಂಟು, ಎಷ್ಟು ಎಮೋಷ್ನಲ್ ಇರ್ತಾರಂಥವ್ರು ಅಂತ ಹೇಳಿದ್ರೆ, ಒಂದ್ಸಲ ಪ್ರೀತಿಸಿದಾಗ ಆ ಪ್ರೀತಿ ಬಿಟ್ಟರೆ ಬೇರೆ ಗೊತ್ತೇ ಇರಲ್ಲ ಅವ್ರಿಗೆ, ಅದರಲ್ಲೇ ಮುಳುಗೋಗ್ತಾರೆ. ಇವಾಗ ಬೇರೆಯವ್ರು ನಾನು ಹೇಳಿದ್ರೆ ಕ್ಯಾಲ್ಕುಲೇಷನ್ ಅಂತ ಕ್ಯಾಲ್ಕುಲೇಷನ್ ಅನ್ಕೋತಿರೋ, ಮೆಚುರಿಟಿ ಅನ್ಕೋತಿರೋ, ಐ ಡೋಂಟ್ ನೋ ವಾಟ್ ಯು ಕಾಲ್ ಇಟ್. ಇವಾಗ ಜಗಳ ಆಗಿದ ತಕ್ಷಣ ಹುಡುಗಿ ಬಿಟ್ಟೋದು, ಏನೋ ಬೈದ್ಲು ಅಂದ್ಬಿಟ್ಟು ಬಿಟ್ಟೋಗೋದು ಅಂತ ಹೇಳಿ ಇಟ್ ಇಸ್ ಮೆಚುರಿಟಿ ಅಂತ ಕೆಲವರು ಹೇಳೋದು, ಕೆಲವರು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳೋದು. ನಿನ್ನ ಕೆಲವು ಅಮಾಯಕರು ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ, ಒಂದು ಸತಿ ಇಷ್ಟಪಟ್ಬಿಟ್ರೆ ಪ್ರಾಣ ಹೋದರೆ ಹುಡುಗಿ ಬೇಕು ಅಂತ. ಸೊ ಆ ಥರ ಕ್ಯಾರೆಕ್ಟರ್ಸ್ ಹಲವಾರು ಜನ ಇದ್ದಾರೆ. ಅಂಥವ್ರ ಮೇಲೆ ಒಂದು ಬೇಸ್ಡ್ ಸಿನಿಮಾ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.